ಅವ್ರು ಸ್ನಾನ ಮಾಡಕ್ ಬಂದಿದೆ, ಇದು ಪಿಲ್ಲರ್ ಬಂದ್ಬಿಟ್ಟು ತಲೆ ಮೇಲೆ ಬಿದ್ದುಬಿಟ್ಟಿದೆ. ಅವ್ರಿಗೆ ಜ್ಞಾನ ಇಲ್ಲ. ಇಲ್ಲೊಂದು ಬಂದ್ಬಿಟ್ಟು ಒಂದು 36-38 ಮನೆಗಳಿದೆ, ಕೆಲ್ಸಗಳು ಹೋಗ್ಬಿಡ್ತಾರೆ. ಅದರಿಂದ ಸ್ವಲ್ಪ ಒಂದು 10 ಜನಕ್ಕೆ ಮಾತ್ರ ಗಾಯ ಆಗಿದೆ. ಬೆಂಗಳೂರಿನ ವಿಲ್ಸನ್ ಗಾರ್ಡ್ನ ಚಿನ್ನಯ್ಯನ ಪಾಳ್ಯದಲ್ಲಿ ಇಂದು ಬೆಳಗ್ಗೆ 7:30ರಿಂದ 8 ಗಂಟೆ ಸುಮಾರಿಗೆ ಆದಂತಹ ಆ ಸ್ಫೋಟ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು. ನಾನೀಗ ಸದ್ಯ ಈ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ದೃಶ್ಯವನ್ನು ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಈಗ ಗಮನಿಸಬಹುದು ದೃಶ್ಯದಲ್ಲಿ ಏನು, ಬೆಂಗಳೂರಿನ ವಿಲ್ಸನ್ ಗಾರ್ಡ್ ಸಮೀಪ ಇರುವಂತಹ ಚಿನ್ನಯ್ಯನ ಪಾಳ್ಯ ಬೆಳಗ್ಗೆ 8:30ಯಿಂದ ಸುಮಾರು ಬೆಳಗ್ಗೆ 7:30ರಿಂದ 8 ಗಂಟೆ ಸುಮಾರಿಗೆ ಆದಂತಹ ಒಂದು ಸ್ಫೋಟ, ಅಂದರೆ ನಿಗೂಢ ಸ್ಫೋಟ ಆದಂತಹ ಹಿನ್ನೆಲೆಯಲ್ಲಿ ಅಕ್ಕಪಕ್ಕ ಇದ್ದಂತಹ ಮನೆಗಳು ಕೂಡ ಛಿದ್ರ ಆಗಿರುವಂಥದ್ದು. ಅಂದರೆ ಸುಮಾರು 35 ಮನೆಗಳು ಇರುವಂತಹ ಈ ಒಂದು ವಟಾರ, ಅಂದರೆ ಒಂದು ಸ್ಫೋಟ ಆಗಿರುವಂತಹ ಮನೆಯ ಅಕ್ಕಪಕ್ಕ ಸುಮಾರು 8ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿರುವಂಥದ್ದು, ಸಂಪೂರ್ಣವಾಗಿ ಜಖಮಾಗಿದೆ. ಅಂದರೆ ಸ್ಫೋಟ ಆಗಿರುವಂತಹ ಮನೆ ಸಂಪೂರ್ಣ ಮೋಲ್ಡ್ ಅಂದರೆ RCC ಮನೆಯಾಗಿತ್ತು. ಅಕ್ಕಪಕ್ಕ ಇದ್ದಂತಹ ಸೀಟಿನ ಮನೆಗಳು ಕೂಡ, ಮೇಲ್ಛಾವಣಿ ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಸದ್ಯ ಈ ಒಂದು ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಹಾಗೆ ಏನು ಅಗ್ನಿಶಾಮಕ ದಳದವರು ಕೂಡ ಈಗ ಕಾರ್ಯಾಚರಣೆಯನ್ನು ಮಾಡ್ತಿರುವಂತಹ ದೃಶ್ಯವನ್ನು ಈಗ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಏನು ಪೊಲೀಸ್ ಅಧಿಕಾರಿಗಳು ಕೂಡ ಒಂದೊಂದನೇ ಅಂದರೆ ಈಗ ಆಗಿರುವಂತಹ ಘಟನೆ ಅಥವಾ ಇಲ್ಲಿ ಒಳಗಡೆ ಇರುವಂತಹ ಅವಶೇಷಗಳನ್ನು ತೆಗೆಯುವಂತಹ ಎಲ್ಲ ಪ್ರಯತ್ನವನ್ನು ಕೂಡ ಈಗ ಸದ್ಯ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ಈಗ ಗಮನಿಸಬಹುದು, ಜಿಟಿ ಮಳೆ ಬರ್ತಾ ಇದೆ. ಮಳೆ ನಡುವೆಯಲ್ಲೂ ಕೂಡ ಈಗ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಿರುವಂಥದ್ದು. ಅದರಲ್ಲೂ ಅಂದರೆ ಇವತ್ತು ಸ್ವತಂತ್ರ ದಿನಾಚರಣೆ ದಿನನೇ ಈ ರೀತಿಯಾದಂತಹ ಘಟನೆ ಅಂದರೆ ನಿಗೂಢ ಸ್ಫೋಟ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ದು. ಇನ್ನೊಂದು ಕಡೆ ಸಿಲಿಂಡರ್ನಿಂದನೇ ಈ ರೀತಿಯಾದಂತಹ ಸ್ಫೋಟ ಆಗಿದೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ಏನು ಕಾರಣ ಅನ್ನುವಂಥದ್ದು ತನಿಖೆ ನಂತರನೇ ಗೊತ್ತಾಗಬೇಕು. ಸದ್ಯ ನನ್ನೊಂದಿಗೆ ಪ್ರತ್ಯಕ್ಷದರ್ಶಿ ಅಥವಾ ಇಲ್ಲಿದ್ದಂತಹ ಸ್ಥಳೀಯರಿದ್ದಾರೆ, ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಏನ್ ಹೇಳ್ತಾರೆ ಸರ್, ಎಷ್ಟು ಗಂಟೆಗೆ ನಡೀತು ಘಟನೆ ಅಂತ? ಸರ್, ಒಂದು 7:30-8 ಗಂಟೆ ಇರ್ಬೋದು. ನಮ್ಮ ಮನೆ ಇರೋದು ಇಲ್ಲೇ. ನಮ್ಮ ತಂದೆ ಬಂದ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಕ್ಕೆ ಆಚೆ ಬಂದಿದ್ದಾರೆ. ಅವ್ರ ಆಚೆ ಇದ್ರಿಂದ ಸ್ವಲ್ಪ ಗಾಯಗಳಾಗಿದೆ ತಲೆಗೆ. ಅವ್ರು ಸ್ವಲ್ಪ ಸೇಫ್ಟಿ ಆಗಿಬಿಟ್ಟಿದ್ದಾರೆ. ಅವ್ರು ಸ್ನಾನ ಮಾಡಕ್ಕೆ ಬಂದಿದೆ, ಇದು ಪಿಲ್ಲರ್ ಬಂದ್ಬಿಟ್ಟು ತಲೆ ಮೇಲೆ ಬಿದ್ದುಬಿಟ್ಟಿದೆ. ಅವ್ರಿಗೆ ಜ್ಞಾನ ಇಲ್ಲ. ಆಮೇಲೆ ಇಲ್ಲಿರೋ ಹುಡುಗರೆಲ್ಲ ಬಂದ್ಬಿಟ್ಟು ಆಮೇಲೆ ಎತ್ಕೊಂಡೋಗಿ ಹಾಸ್ಪಿಟ್ಲ್ಗೆಲ್ಲ ಸೇರಿಸಿದ್ರು. ನಮ್ಮ ತಂದೆಯವರು ಇಲ್ಲಿ ಒಂದು 50 ವರ್ಷದಿಂದ ಇದ್ದಾರೆ. ಇಲ್ಲೊಂದು ಬಂದ್ಬಿಟ್ಟು ಒಂದು 36-38 ಮನೆಗಳಿದೆ. ಆದರೆ ಬೆಳಿಗ್ಗೆ ಏನಂದರೆ ಒಂದು 40-50 ಜನ ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ಏನಂದರೆ ಬೆಳಿಗ್ಗೆ ಬೇಗ ಎಲ್ಲರೂ ಕೆಲ್ಸಗಳು ಹೋಗ್ಬಿಡ್ತಾರೆ. ಅದರಿಂದ ಸ್ವಲ್ಪ ಒಂದು 10 ಜನಕ್ಕೆ ಮಾತ್ರ ಗಾಯ ಆಗಿದೆ. ನಮ್ಮ ತಂದೆಗೆ ಮತ್ತು ಮಗು ಸತ್ತೋಗಿದೆ, ಮತ್ತು ಅವ್ರಿಗೆ ಇದೆಲ್ಲ ಆಗಿದೆ. ಅದೇ ಸರ್. ಇದಿಷ್ಟು ಸ್ಥಳೀಯ ನಿವಾಸಿ ಪ್ರತ್ಯಕ್ಷದರ್ಶಿ ಹೇಳುವಂಥದ್ದು. ಅಂದರೆ ಸುಮಾರು 15 ಜನಕ್ಕೂ ಹೆಚ್ಚು ಈಗ ಚಿಕಿತ್ಸೆಯನ್ನ ಪಡ್ಕೊಳ್ತಿರುವಂಥದ್ದು, ತೀವ್ರ ಗಾಯ ಆಗಿರುವಂಥದ್ದು. ಅದರಲ್ಲೂ ಒಬ್ಬ ಬಾಲಕ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಸರ್, ಅಂದ್ರೆ ನಿಮ್ಮ ಮನೇಲಿ ಯಾರ್ಯಾರು ಇದ್ರು ಅನ್ನುವಂಥದ್ದು ಇಲ್ಲಿ ಅಕ್ಕಪಕ್ಕ ಅನ್ನುವಂಥದ್ದು? ನಮ್ಮ ಮನೇಲಿ ಬಂದ್ಬಿಟ್ಟು ನಮ್ಮ ಅಪ್ಪ ನಮ್ಮ ಅಮ್ಮ ಇರೋದು. ನಮ್ಮಮ್ಮ ಬಂದ್ಬಿಟ್ಟು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಮನೆ ಕೆಲಸಕ್ಕೆ. ನಮ್ಮ ತಂದೆ ಇರೋದು. ನಮ್ಮ ತಂದೆ ಸ್ನಾನ ಮಾಡೋಕೆ ಬರೋವಾಗ ಆ ಥರ ಆಗಿದೆ. ಬೆಳಿಗ್ಗೆ ಎಕ್ಸಾಕ್ಟ್ ಎಷ್ಟು ಗಂಟೆಗೆ ಆಗಿರ್ಬೋದು ಅಂದಾಜು? ಅದೇ ನಮ್ಮ ತಂದೆ ಕೇಳಿದ್ರೆ 7:30ರಿಂದ 8 ಗಂಟೆ ಆಗಿದೆ ಸರ್. ಅಂದ್ರೆ ಆ ಸಮಯದಲ್ಲಿ ಹೆಚ್ಚು ಜನ ಇರ್ಲಿಲ್ಲ ಅಂತನಾ ಅಥವಾ ಹೇಗೆ? ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಮಾರ್ಕೆಟ್ಗಳು ಹೋಗ್ಬಿಡ್ತಾರೆ. ಯಾಕಂದ್ರೆ ಇಲ್ಲಿ ಎಲ್ಲ ಮಾರ್ಕೆಟ್ ಕೆಲಸ ಮಾಡೋರು ತುಂಬಾ. ಇಲ್ಲಿ ಮಾರ್ಕೆಟ್ಗೆ ಹೋಗ್ಬಿಡ್ತಾರೆ ಬೆಳಿಗಿನ ಜಾವ 5 ಗಂಟೆಗೆ. ಅಷ್ಟಿಂದ ಒಂದು 50 ಜನ ಇಲ್ಲ. ಇಲ್ಲಿ ಒಂದು 10 ಜನ ಮನೆಯಲ್ಲಿ ಒಬ್ರು ಇಬ್ರು ಒಂದು 10 ಜನ ಇದ್ದಿದ್ದಾರೆ ಅಷ್ಟೇ. ಆ 10 ಜನಕ್ಕೆ ಮಾತ್ರ ಅದು ಬ್ಲಾಸ್ಟ್ ಆಗಿ ಫುಲ್ ಎಲ್ಲ ಸೀಟ್ ಮನೆಗಳು ಇರೋದು ಅದೆಲ್ಲ ಫುಲ್ ಮನೆ ಮೇಲೆ ಬಿದ್ದುಬಿಟ್ಟು ಗಾಯಗಳಾಗಿದೆ. ಇದಿಷ್ಟು ಸ್ಥಳದಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿಗಳು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.